ರಾಜ್ಯದಲ್ಲಿ ಸದ್ಯ ಸೆಪ್ಟೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ. ಮಾಜಿ ಸಚಿವ ರಾಜಣ್ಣ ಬಿಜೆಪಿ ಸೇರ್ತಾರೆ ಅನ್ನೋ ಹೇಳಿಕೆ ನೀಡಿದ್ದ ಬಾಲಕೃಷ್ಣಗೆ ರಾಜಣ್ಣ ಪುತ್ರ ರಾಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂದ್ರೆ ಬಾಲಕೃಷ್ಣ ಟೀಮ್ ಬಿಜೆಪಿ ಸೇರುತ್ತೆ ಅನ್ನೋ ಸ್ಫೋಟಕ ಹೇಳಿಕೆ ನೀಡಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ಬೀಸ್ತಾ ಇರೋ ಸೆಪ್ಟೆಂಬರ್ ಕ್ರಾಂತಿಯ ಮುನ್ಸೂಚನೆನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದ್ದು, ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆ ರಾಜಣ್ಣ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಸೆಪ್ಟೆಂಬರ್ ಕ್ರಾಂತಿ. ಡಿಕೆಶಿ ಪರ ಬ್ಯಾಟ್ ಬೀಸಿದ್ದ ಬಾಲಣ್ಣಗೆ ರಾಜೇಂದ್ರ ಕೌಂಟರ್. ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದ್ದ ರಾಜೇಂದ್ರ ಮಾತು. ಗುಪ್ತಚರ ಇಲಾಖೆಯಿಂದ ಮಾಹಿತಿ ಸಂಗ್ರಹಕ್ಕೆ ಮುಂದಾದ ಸಿಎಂ. ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಿರುಗಾಳಿ ಜೋರಾಗಿಯೇ ಬೀಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಮತ್ತು ಸಿಎಂ ಸಿದ್ದರಾಮಯ್ಯ ಬಣದ ನಡುವೆ ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ರಾಜಣ್ಣ ಬಿಜೆಪಿ ಸೇರ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿದ್ರು. ಅದರ ಬೆನ್ನಲ್ಲೇ ರಾಜೇಂದ್ರ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚೆ ನಡೆಸಿದ್ದು, ಬಾಲಕೃಷ್ಣರನ್ನ ಕರೆದು ಮಾತನಾಡ್ತೇನೆ ಎಂದು ರಾಜೇಂದ್ರಗೆ ಸಿಎಂ ಭರವಸೆ ನೀಡಿದ್ದಾರೆ. ಈ ತರ ಬಾಲಕೃಷ್ಣ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ವಿಶಾಪಲ್ಲಿ ಏನಾದ್ರು ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಅಥವಾ ನವೆಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ ಬಿಜೆಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ರಾಜಣ್ಣರನ್ನ ಸಿಎಂ ಸಿದ್ದರಾಮಯ್ಯರ ಸಚಿವ ಸಂಪುಟದಿಂದ ವಜಾಗೊಳಿಸಲಾಗಿದೆ. ಆದರೆ ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಳಿಸಿರೋದನ್ನ ಸ್ವಾಗತಿಸಿದ್ರೂ ಕೂಡ ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೂ ಸಮಯಾವಕಾಶ ಕೇಳಿದ್ದು, ತಮ್ಮ ಮೇಲೆ ಆಗ್ತಾ ಇರೋ ಷಡ್ಯಂತ್ರದ ಬಗ್ಗೆ ಮನವರಿಕೆ ಮಾಡಲು ಮುಂದಾಗಿದ್ದಾರೆ. ಇದೇ ವೇಳೆ ಡಿಸಿಎಂ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಲವು ಶಾಸಕರು ರಾಜಣ್ಣ ಮತ್ತು ರಾಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ರಾಜಣ್ಣ ಅವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೆನ್ನೆ ಪಾಪ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯನವ್ರು 2 ಗಂಟೆ ಇರ್ತೀವಿ ಅಂತ. ಅದಿದ್ದಿದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮುಜುಗರ ಬರೆದಿರ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೋಬೇಕಾಗಿತ್ತು. ಈಗ ಮುಜುಗರ ಯಾರಿಗಾಯ್ತು? ಮುಖ್ಯಮಂತ್ರಿಗಳಿಗೆ ತಾನೇ ಇವ್ರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಮುಜುಗರ ಯಾರಿಗಾಯ್ತು? ಹೈಕಮಾಂಡ್ಗಾಯ್ತು, ಅಲ್ಲ ಸಿದ್ದರಾಮಯ್ಯನವ್ರಿಗಾಯ್ತು. ಅದನ್ನ ಬರೆದಿರ್ತಕ್ಕಂಥ ರೀತಿ ನೋಡ್ಕೊ. ಅವ್ರ ಅವ್ರ ಅಭಿಮಾನಿ ಆಗಿದ್ರೆ, ನಿಜವಾದ ಪಕ್ಷದ ಅವನು ನಿಜವಾದಂತ ಕಾರ್ಯಕರ್ತ ಆಗಿದೆ, ಅವನು ಪಕ್ಷಕ್ಕೆ ಮುಜುಗರ ಆಗದಿರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ? ಈಗ ಸೆಕ್ಯೂರಿಟಿಗೋಸ್ಕರ ಸಿದ್ದರಾಮಯ್ಯನವ್ರನ್ನ ಹೆಸರನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪಾಪ ಅವರು ರಾಜೇಂದ್ರ ಅವ್ರನ್ನೇ ಪ್ರಶ್ನೆ ಮಾಡೋರಲ್ಲ, ಅವರೇ ಅದನ್ನ ಮಾಡಬೇಕು. ಯಾವ ಕ್ರಾಂತಿನೂ ಇಲ್ಲ. ನಾವ್ ಹೇಳಿದೀವಿ ಕ್ರಾಂತಿ ಆಗಿದೆ ಅಂತ? ನಾವೆಲ್ಲಾದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ನಾನಾಗ್ಲಿ, ಯಾರು ಆಗ್ಲಿ ಕಾಂಗ್ರೆಸ್ ಪಕ್ಷದವ್ರು ರಾಜಣ್ಣ ಬಿಟ್ರೆ ಇನ್ಯಾರ ಹೇಳೋರ? ರಾಜೇಂದ್ರ ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡನಲ್ಲ. ಇವತ್ತು ಅವ್ರಿಗೆ MLC ಚುನಾವಣೆಯಲ್ಲೂ ಸಹ ನಾನು ಸಹಕಾರ ಕೊಟ್ಟಿದ್ದೇನೆ. ಆದ್ರಿಂದ ನಾನು ಅವ್ರ ಹೇಳಿಕೆಗಳಿಗೆಲ್ಲ ಪ್ರತ್ಯುತ್ತರ ಕೊಡೋಂಥಷ್ಟು ದೊಡ್ಡನಲ್ಲ ನಾನು. ನೀವು ಅವ್ರನ್ನೇ ಕೇಳಿ. ಒಟ್ಟಿನಲ್ಲಿ ಇಡೀ ಒಂದು ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಬಗ್ಗೆ ಲಾಯಲ್ಟಿ ಬಗ್ಗೆ ಕ್ವಶನ್ ಮಾಡೋರು ಯಾರೂ ಇಲ್ಲ. ಯಾಕೆಂದರೆ ಅವರು ಇವತ್ತು ಇತಿಹಾಸ ತೋರಿಸಿದ್ದಾರೆ, ಸಾಕ್ಷಿ ತೋರಿಸಿದ್ದಾರೆ, ಇವತ್ತು ಅವ್ರ ಹಿಂದೆ ಹಿಸ್ಟ್ರಿ ಇದೆ. ಸೊ ಹಾಗಾಗಿ ಅದೆಲ್ಲ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಆದರೆ ನಾನು ಅವ್ರ ಬಗ್ಗೆ ಏನು ಹೇಳೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಅವ್ರ ಲಾಯಲ್ಟಿಗೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗದೆ ಇದ್ರೆ, ಸ್ಥಾನಮಾನ ಸಿಗದೆ ಇದ್ರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾನು ಸಹ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಗೊತ್ತಿಲ್ಲ. ರಾಜಣ್ಣ ಅವರು ಹಿರಿಯ ನಾಯಕರು, ರಾಜೇಂದ್ರನು ಹಿರಿಯ ನಾಯಕರು, ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು, ರಾಷ್ಟ್ರೀಯ ನಾಯಕರು. ಅವರ ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ. ಅವ್ರೇನು ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ನಾನೇನಲ್ಲ. ಗೊತ್ತಿಲ್ಲ. ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ. ಕಾಂಗ್ರೆಸ್ನಲ್ಲಿ ರಾಜೇಂದ್ರ ಹೇಳಿಕೆ ಕೋಲಾಹಲ ಎಬ್ಬಿಸಿದೆ.
ರಾಜೇಂದ್ರ ಮತ್ತು ಬಾಲಕೃಷ್ಣ ನಡುವೆ ನಡೆಯುತ್ತಿರುವ ಟಾಕ್ ಫೈಟ್ ಸಿಎಂ ಸಿದ್ದರಾಮಯ್ಯನವರಿಗೂ ತಲೆನೋವು ತಂದಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು, ಕಾಂಗ್ರೆಸ್ ಶಾಸಕರ ಮನಸ್ಥಿತಿ ಹೇಗಿದೆ ಎನ್ನುವ ವರದಿ ಪಡೆಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ರಾಜೇಂದ್ರ ಮತ್ತು ಬಾಲಕೃಷ್ಣ ಫೈಟ್ನಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಹೈಕಮಾಂಡ್ ಈ ಟಾಕ್ ಫೈಟ್ಗೆ ಹೇಗೆ ಬ್ರೇಕ್ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.